ಡೋರ್ ಲಾಕ್ ಮಾಡಿಲ್ಲ. ಒಂದು ನಿಮಿಷ ಓಪನ್ ಮಾಡ್ತೀನಿ. ಡೋರೇ ಲಾಕ್ ಮಾಡಲ್ಲ. ನ್ಯೂಸ್ ಪೇಪರ್ ಅಲ್ಲಿ ಹಾಕಿದ್ದ ಬೆಳಿಗ್ಗೆ ಅವನು ಶ್ರುತಿ ಸಿಕ್ತು ಬಿಡು. ಬ್ಯಾಕ್ ಪೇನ್ ಶ್ರುತಿ ಅವಾಗಿಂದ ಕರೀತಾ ಇದ್ದೀನಿ. ಒಂದು ಕಾಫಿ ಮಾಡ್ಕೊಡು ಶ್ರುತಿ, ಒಂದು ಕಾಫಿ ಪ್ಲೀಸ್. ಏನ್ರಿ ಯಾವಾಗ ನೋಡು ಶ್ರುತಿ ಶ್ರುತಿ ಅಂತ ಕರೀತಾ ಇರ್ತೀರಾ? ನಂಗೇನ್ ಮಾಡಕ್ ಕೆಲಸ ಇಲ್ವಾ ಒಳಗಡೆ? ನನಗ್ ಕೇಳ್ಬೇಕು ಅಂತ ಕರೀತೀರಾ ಇಲ್ಲ ಪಕ್ಕದ ಮನೆಗೆಲ್ಲ ಕೇಳಿ ಅಂತ ಕರೀತೀರಾ? ಇವಾಗ ಕರೆದ್ರೆ ಪಕ್ಕದ ಮನೆ ಬಂದು ಕಾಫಿ ಮಾಡ್ಕೊಡ್ತಾರ? ಅವ್ರು ನೀವು ಕರೆಯೋದ್ ನೋಡಿದ್ರೆ ಅವರೇ ಬರ್ತಾರೆ. ಕಾಫಿ ಹೂ ಶುಡ್ ನೀನೇ ಮಾಡ್ಬೇಕು. ಕರೀತಾ ಇರೋದ್ ನೋಡಿದ್ರೆ ಹೊರಗಡೆಯಿಂದ ಅವರೇ ಬಂದು ಮಾಡ್ಕೊಡ್ತಾರೆ ಅನ್ಸುತ್ತೆ. ಅಷ್ಟು ಜೋರ ಕರೀತಾ ಇದ್ದೀವಿ. ಕೇಳಿದ್ ಒಂದೇ ಒಂದು ಕಾಫಿ ಮಾತ್ರ. ಐ ಆಸ್ಕ್ ಓನ್ಲಿ ಒನ್ ಕಾಫಿ. ಕ್ಯಾನ್ ಯು ಡೂ ಆರ್ ಯು ಕಾಂಟ್ ಡೂ? ನನಗೆ ಒಳಗಡೆ ತುಂಬಾ ಕೆಲಸ ಇದೆ. ನನಗೆ ಇವಾಗ ಮಾಡಕ್ ಆಗಲ್ಲ. ಮಾಡ್ಲೇಬೇಕು. ನಾನು ನ್ಯೂಸ್ ಪೇಪರ್ ಓದ್ತಾ ಇದ್ದೀನಿ ಅಲ್ಲ ಅಲ್ಲಿ. ನ್ಯೂಸ್ ಪೇಪರ್ ಓದೋದ್ರಿಂದ ಏನು ಯೂಸ್ ಇಲ್ಲ. ಬೇಕಾದ್ರೆ ನೀನು ಓದು ನ್ಯೂಸ್ ಪೇಪರ್. ಯು ರೀಡ್ ದ ನ್ಯೂಸ್ ಪೇಪರ್. ಪೇಪರ್ ಬಿಸಾಕ್ಬಿಟ್ಟು ಓಕೆ 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 ಕೂಲ್ ಡೌನ್ ಕೂಲ್ ಡೌನ್. ಕಾಫಿ ಮಾಡ್ಕೊಳ್ಳೋ. ಏನಿಲ್ಲ ಕೂಲ್ ಡೌನ್ ಏನಿಲ್ಲ. ನನಗೆ ಇವಾಗ ಕಾಫಿ ಮಾಡಕ್ ಆಗಲ್ಲ. ನನಗೆ ಕೆಲಸ ಇದೆ ಒಳಗಡೆ. ಯಾರು ಬಂದಿದ್ದಾರೆ ನೋಡು, ಹೋಗಿ ಓಪನ್ ಮಾಡು. ನೀವೇ ಓಪನ್ ಮಾಡಿದ್ರೆ ಬೇಡ ಅಂತ? ನಿಮ್ಮ ಮನೆಯವರು ಬಂದಿರ್ತಾರೆ. ನಮ್ಮ ಮನೆಯವರಾದ್ರೂ ಬರ್ಲಿ, ನಿಮ್ಮ ಮನೆಯವರಾದ್ರೂ ಬರ್ಲಿ. ನಿಮ್ಮ ಮನೆ ತಾನೇ ಹಾಳಾಗೋದು. ಹೋಗ ಓಪನ್ ಮಾಡಿ. ಆಯ್ತು ಓಪನ್ ಮಾಡಿ. ಎಷ್ಟು ಮಾತಾಡ್ತೀರಾ ನೀವು? ಸುಮ್ಮನೆ ಇದೀನಿ. ಓಪನ್ ಮಾಡಿ ಫಸ್ಟ್. ಆಯ್ತು ಓಪನ್ ಮಾಡಿ. ಓ ಬನ್ನಿ ಬನ್ನಿ. ಕಮ್ ಕಮ್ ಕಮ್. ವಿನೀತಾ your friend is come. ಹಾಯ್ ವಿನೀತಾ, ಬನ್ನಿ ಬನ್ನಿ ಒಳಗಡೆ ಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಮತ್ತೆ ಏನ್ ಸಮಾಚಾರ? ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. It's been long time, no? Seeing you. ತುಂಬಾ ಅಪರೂಪ ಆಗೋಯ್ತು. ನಿನ್ನ ಹೆಸರು ಇಟ್ಲಾ? What's baby's name? ಓಕೆ, ಕಾಫಿ ತಗೊಳ್ತೀರಾ? ಟೀ ತಗೊಳ್ತೀರಾ? ವಾಟರ್ ಏನಿಲ್ಲ. ಕಾಫಿ ಬೇಕಾ ಟೀ ಬೇಕಾ? ಇವಾಗ ಕಾಫಿ ಮಾಡ್ತೀಯಲ್ಲ? ಆಮೇಲೆ all of you all fine. ಕೆಲಸ ಹೆಂಗ್ ಸರ್? ಕಾಫಿ ಏನೋ ನಾನು ಕಾಫಿ ಸಿಗುತ್ತೆ. ನಿಮ್ಗೆ ಸಿಗುತ್ತಾ ಕಾಫಿ? ಇಲ್ಲ ವಿನೀತಾ ಕಾಫಿ ಎಲ್ಲ ಮಾಡೋದು ಬರುತ್ತಾ? ಮಾಡ್ತೀಯಾ? ಏನ್ ಸೌಂಡ್ ಅದು? ಸ್ವಲ್ಪ ಕಡಿಮೆ ಮಾಡು. ಆಮೇಲೆ ವಿನೀತಾ ಆಲ್ ಫೈನ್. ವರ್ಕ್ ಹೋಗ್ತಾ ಇದ್ದೀರಾ? ವರ್ಕ್ ಹೋಗಮ್ಮ. ಬಂತು ಕಾಫಿ ನನಗೆ. ಕಾಫಿ ಕುಡಿಯಲ್ಲ, ಟೀ ಆಗ್ತಾ ಇರುತ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಅಂತ ಕಾಫಿ ಖುಷಿ ಆಗುತ್ತೆ. ಯಾಕೆ ಇಷ್ಟೊಂದೆಲ್ಲ ಆಗಿದೆಯಾ? ಏನೂ ಇಲ್ಲ ಶ್ರುತಿ. ನನಗೂ ತುಂಬ ಲ್ಯಾಕ್ಟೇಷನ್ ಇಶ್ಯೂ ಇದೆ, ಫೀಡಿಂಗ್ ಇಶ್ಯೂ ತುಂಬ ಇದೆ. ಆಲ್ಮೋಸ್ಟ್ 1 ಮಂತಿಂದ ನಾನು ಟಾಪ್ ಫೀಡ್ ಕೊಡ್ತಾ ಇದ್ದೀನಿ, ಬಾಟಲ್ ಫೀಡ್ ಕೊಡ್ತಾ ಇದ್ದೀನಿ. ಬಟ್ ಏನು ಮಾಡೋದು ಅಂತ ಗೊತ್ತಿಲ್ಲ. ಯಾಕೆ ಬಾಟಲ್ ಫೀಡ್ ಕೊಡ್ತಾ ಇದ್ದೀನಿ? ಯಾವ ಡಾಕ್ಟರ್ಗೂ ತೋರಿಸಿಲ್ವಾ? ಐ ಥಿಂಕ್ ಇದು ಪ್ರಾಬ್ಲಮ್ಮು ಹೆರಿಡಿಟಿ ಇಶ್ಯೂ ಅನ್ಕೋತೀನಿ. ಅಜ್ಜಿ ಐ ಮೀನ್ ಮಮ್ಮಿಗೂ ಹೇಳ್ತಾರೆ ಅಜ್ಜಿಗೂ ಪ್ರಾಬ್ಲಮ್ ಇತ್ತು, ಮಮ್ಮಿಗೂ ಪ್ರಾಬ್ಲಮ್ ಇತ್ತು ಅಂತ. ಬಟ್ ನನಗೂ ಅದೇ ನೀವೇನು ಇನ್ನು ಅದೇ 1947 ಅಲ್ಲಿ ಇದ್ದೀರಾ? ಗಾಂಧಿಗೆ ಇದು ಬಂದಿಲ್ಲ, ನೆಹರು ಅದು ಬಂದಿಲ್ಲ ಅಂತ. ಇವಾಗೆಲ್ಲ ಏನ್ ಆಗಿದೆ, ಟೆಕ್ನಾಲಜಿ ಹೆಂಗಿದೆ, ಸೈನ್ಸ್ ಇಂಪ್ರೂವ್ ಆಗಿದೆ. ಇವ್ರಿಗೂ ಇದೇ ಪ್ರಾಬ್ಲಮ್ ಇತ್ತಲ್ಲ? ಹೌದು, ನನಗೂ ಇದೇ ತರ ಪ್ರಾಬ್ಲಮ್ ಇತ್ತು. ನನಗೂ ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ರೇನ್ಬೋ ಚಿಲ್ಡ್ರನ್ ಹಾಸ್ಪಿಟಲ್ ಅಂತ. ನಿಜವಾಗ್ಲೂ ಎಷ್ಟು ಒಳ್ಳೆ ಹಾಸ್ಪಿಟಲ್ ಅಂದ್ರೆ, ನನ್ನ ಮಗುನ ನಾನು ಅಲ್ಲಿ ಕರ್ಕೊಂಡು ಹೋಗಿ ತೋರಿಸಿದ್ಮೇಲೆ ನನ್ನ ಮಗು ಇವಾಗ ಎಷ್ಟು ಹೆಲ್ದಿ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ. ಅವ್ನಿಗೆ ಇವಾಗ 2 years. ಆದ್ರೆ ಅವನು ನೀವು ನೋಡಿದ್ರೆ ನಂಬದೇ ಇಲ್ಲ, ಅವ್ನು ಇವಾಗ 2 years ಅಂತ. ಅಷ್ಟು ಚೆನ್ನಾಗಿದ್ದಾನೆ ನನ್ನ ಮಗ ಇವಾಗ. ನೀನ್ ಮೊದ್ಲು ಕರ್ಕೊಂಡೋಗಿ ನಿನ್ ಮಗುನ ರೇನ್ಬೋ ಚಿಲ್ಡ್ರನ್ ಹಾಸ್ಪಿಟಲ್ ತೋರಿಸು. ಅಲ್ಲಿ ಒಳ್ಳೆ ಲ್ಯಾಕ್ಟೇಷನ್, ಡಯಟಿಷಿಯನ್ಸ್, ಮತ್ತೆ ಫಿಸಿಯೋಥೆರಪಿಸ್ಟ್, ಪೀಡಿಯಾಟ್ರಿಕ್ ಡಾಕ್ಟರ್ಸ್, ಗೈನಿಕ್ ಡಾಕ್ಟರ್ಸ್ ಎಲ್ಲ ಒಳ್ಳೆ ಚೆನ್ನಾಗಿ ನಿನ್ನ ಟೇಕ್ ಕೇರ್ ಮಾಡ್ತಾರೆ. ನಿನ್ನ ಮಗುಗೂ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಿನ್ನ ಮಗುನು ತುಂಬಾ ಚೆನ್ನಾಗಾಗುತ್ತೆ. ಮೊದಲು ಕರ್ಕೊಂಡೋಗಿ ತೋರಿಸು ನಿನ್ನ ಮಗುನ. ಲಡ್ಡು ಒಳಗಡೆ ಮೊಬೈಲ್ ನೋಡ್ತಾ ಇದ್ದಾನೆ ಟೈಮ್ ಆದ್ರೆ 24/7 ಓಪನ್ ಇರುತ್ತೆ. ಬೇಕಂದ್ರೆ ಇದು ವಿಡಿಯೋ ಕನ್ಸಲ್ಟೇಷನ್ ಆಲ್ಸೋ ಮಾಡ್ಬೋದು. ನಿಮ್ಮ ಯಜಮಾನ್ರು ಏನು ತಲೆ ಕೆಡ್ಸ್ಕೊಳಲ್ವಾ ಇದ್ರ ಬಗ್ಗೆ? ಸರ್ ಮಿಕ್ಸರ್ ತಿನ್ನೋದು ಅಷ್ಟೇ ಇಲ್ಲ, ಮಗುನ ನೋಡ್ಕೋಬೇಕು. ನೀವು ಸಪೋರ್ಟ್ ಮಾಡ್ಬೇಕು ಸರ್. ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾರು ಮಾಡ್ತಾರೆ ಹೇಳಿ? ಮಗು ನೋಡ್ತಲ್ವಾ? ನಾವೇ ನೋಡ್ಕೋಬೇಕು. ನಾವು ನೋಡಿಲ್ಲ ಅಂದ್ರೆ
ಕಾಫಿ ಸಿಗುತ್ತೋ ಟೀ ಸಿಗುತ್ತೋ ಅದು ಬೇರೆ. ಪರವಾಗಿಲ್ಲ ಎಷ್ಟೊತ್ತು ತಿಂಡಿ ಇವತ್ತು? ಲಡ್ಡು ನೋಡಿಲ್ಲಲ್ಲ? ಕರ್ಕೊ ಬನ್ನಿ ಲಡ್ಡು. ಯೂಟ್ಯೂಬ್ ಅಲ್ಲಿ ಇರ್ತಾನೆ ಅದೇ ಕೆಲಸ ಆಯ್ತು. ಕರ್ಕೊಂಡ್ಬರ್ತೀನಿ. ಕರ್ಕೊ ಬನ್ನಿ. ಲಡ್ಡು ಲಡ್ಡು ಒಂದು ನೋಡಿ ನಮ್ಮ ಲಡ್ಡು ಇದೆ ನಮ್ಮ ಲಡ್ಡು. ಹಿಡಿದಲ್ಲ ಇದೆ ನಮ್ಮ ಲಡ್ಡು. ನನ್ ಮಗ. ಏ, 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 ಏ. ಏ, ಮೆಲ್ಲೆ ಕಣೋ. ರಾಮ ಆರಾಮಾಗಿ ಬಿಟ್ಟು ಆಯ್ತು ಹೇಗೆ ನೋಡಿದ್ರಾ? ಎಷ್ಟು strong ಆ? ಹಿಂಗ್ ಮಾಡಿ ಮಾಡಿ ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟೆ ಈಗ ನಾನು ಎಲ್ಲಿಂದ ಅಲ್ಲಿ ಮಾಡಿ ಬಿಟ್ಟು ಹೋಗ್ಬೇಕು ಏನಿದೆ ಅದೇ ನೀನು ತುಂಬಾ ಬೇಗನೂ ತುಂಬಾ ಸಣ್ಣ ಆಗಿದೆ. ಕರ್ಕೊಂಡು ಹೋಗಿ ನೀನು ಹೆಬ್ಬಾಳದಲ್ಲೇ ಅಲ್ವಾ ಇರೋದು? ಹೆಬ್ಬಾಳದಲ್ಲಿ ರೇಮೋ ಚಿಲ್ಡ್ರನ್ ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊಂಡು ಹೋಗಿ ತೋರಿಸು. ಅವ್ರ ನಂಬರ್ ಸಹ ಇದೆ 180022 ಆಯ್ತಾ? ಆ ನಂಬರ್ಗೆ ಕಾಲ್ ಮಾಡಿ ಕನ್ಸಲ್ಟೇಷನ್ಗೆ ಬುಕ್ ಮಾಡು ಆಯ್ತಾ? ಮತ್ತೆ ಹೋಗಿ ಕಾಲ್ ಮಾಡಿ book ಮಾಡು. ಸರ್ಚ್ ಮಾಡ್ಕೊಂಡು ಮಾಡಿ ನೋಡಿ ಲಡ್ಡು ನೋಡಿದ್ರ ಲಡ್ಡು ನೋಡಿ ಹೆಂಗಿದಾನೆ ಲಡ್ಡು ಅಂತ ಹೆಸರು ಇಟ್ಟಿರೋದು ತಾಯಿ ಲಡ್ಡು ಅಂತ ಥ್ಯಾಂಕ್ ಯು ಸೋ ಮಚ್. ಖಂಡಿತ ನಾನು ಇವತ್ತೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡೋದು ರೇಮೋ ಹಾಸ್ಪಿಟಲ್ಗೆ. ನಾನು ಬರ್ಡೇ ಮಗುನ ಕರ್ಕೊಂಡು ಹೋಗ್ತೀನಿ. ತುಂಬ ಥ್ಯಾಂಕ್ಸ್. ನನ್ನ ಮಗನಿಗೂ ಒಂದು ಒಳ್ಳೆ ಫ್ಯೂಚರ್ ಕೊಟ್ಟಿದೆ ರೇಮೋ ಹಾಸ್ಪಿಟಲ್. ನನ್ನ ಮಗುಗೂ ಹಾಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಅಲ್ಲೊಂದು ನಿಮ್ಮ ಮಗುಗೂ ಒಂದು ಒಳ್ಳೆ ಫ್ಯೂಚರ್ ಸಿಗುತ್ತೆ. ನಿಮ್ಮ ಮಗುನ ಫಸ್ಟ್ ಕರ್ಕೊಂಡೋಗಿ ತೋರಿಸ್ಬೋದು. ನಾನು ನೋಡಿದ್ಮೇಲೆ ಆ ಪಾಸಿಟಿವಿಟಿ ವೈಬ್ಸೇ ಬಂತು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಕಾಫಿ ಮಾಡ್ತೀರಾ ಇಲ್ವಾ Hi. So as we just saw this kid, I think ಎಲ್ಲರ ಮನೇಲಿ ಇದೇ ತರ ಆಗುತ್ತಲ್ಲ, ಒಂದು ಜಗಳ atleast, or you will have a familiar or some similar situation. So I would urge you all to breastfeed and have a safe pregnancy. I'll see you all. So let's give a big round of applause.